ನಮಸ್ಕಾರ ಸ್ನೇಹಿತರೆ, ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ಕೃಷಿ ಮಿತ್ರರಿಗೂ ರೈತ ಮಿತ್ರರಿಗೂ ಸ್ವಾಗತ ಹೇಳುತ್ತಾ, ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅನ್ನೋದಾದ್ರೆ, ಶುಂಠಿ ಬೆಳೆಗಳಿಗೆ ಬೋರ್ಡ್ ದ್ರಾವಣ ತಯಾರು ಮಾಡೋದು ಹೇಗೆ, ಅದರ ಪ್ರಾಮುಖ್ಯತೆ ಏನು, ಅದನ್ನು ಶುಂಠಿ ಬೆಳೆಗಳಲ್ಲಿ ಹೇಗೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಸಂಪೂರ್ಣ ನೋಡಿ ಸ್ನೇಹಿತರೆ. ಮತ್ತು ಹಾಗೆ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಒಂದು ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇದು ಬೋರ್ಡ್ ದ್ರಾವಣ ಅಂದರೇನು, ಬ್ರೋಡೆಕ್ಸ್ ಮಿಕ್ಸರ್ ಎಂದರೇನು, ಇದನ್ನು ಶುಂಠಿ ಬೆಳೆಗಳಿಗೆ ಯಾವಾಗ ಉಪಯೋಗ ಮಾಡಬೇಕು, ಇದನ್ನು ಯಾವ ರೀತಿ ತಯಾರು ಮಾಡಬೇಕು, ಈ ಬೋರ್ಡ್ ದ್ರಾವಣ ಶುಂಠಿ ಬೆಳೆಗೆ ಯಾವ ರೋಗಗಳ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಯಾವ ರೋಗವನ್ನು ಹತೋಟಿ ಮಾಡುತ್ತದೆ ಎನ್ನುವುದ್ರ ಬಗ್ಗೆ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಇದನ್ನು ಹೇಗೆ ಬೆಳೆಸಬೇಕು, ಇದನ್ನು ಹೇಗೆ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಸ್ನೇಹಿತರೆ. ಇದು ಸಾಮಾನ್ಯವಾಗಿ ಒಂದು ಬೋರ್ಡ್ ದ್ರಾವಣ ತಯಾರು ಮಾಡೋಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ನೋಡೋಣ ಮತ್ತು ಸ್ಕ್ರೀನ್ ಮೇಲೆ ಹಾಕಿದ್ದೀನೆಲ್ಲ ನೋಡಿ ಸ್ನೇಹಿತರೆ. ಹಾಗೆ 1 ಕಿಲೋಗ್ರಾಮ್ ತಾಮ್ರದ ಸಾಲ್ಫೇಟ್ ಮತ್ತು ಪ್ಲಸ್ 1 ಕಿಲೋಗ್ರಾಮ್ ಸುಣ್ಣದ ಪೌಡರ್ ಮತ್ತು ಪ್ಲಸ್ 100 ಲೀಟರ್ ನೀರಿನೊಂದಿಗೆ ಈ ದ್ರಾವಣವನ್ನು ತಯಾರು ಮಾಡ್ಬೋದು ಸ್ನೇಹಿತರೆ. ಇದನ್ನು ತಯಾರು ಮಾಡಿದಾಗ ಇದನ್ನು ಯಾವ ಹಂತದಲ್ಲಿ ಶುಂಠಿ ಬೆಳೆಗಳಿಗೆ ಸಿಂಪರಣೆ ಮಾಡಬೇಕಪ್ಪ ಅಂತಂದ್ರೆ, ಶುಂಠಿ ಬೆಳೆಯ ಪ್ರಾರಂಭಿಕ ಹಂತದಲ್ಲೂ ಮತ್ತು ರೋಗದ ಲಕ್ಷಣ ಕಂಡು ಬಂದಾಗ ಯಾವ ರೋಗಪ್ಪ ಅನ್ನೋದಾದ್ರೆ, ಇದು ನಿಯಂತ್ರಣದಲ್ಲಿ ಇಡ್ತದಪ್ಪ ಈ ದ್ರಾವಣ ಅನ್ನೋದಾದ್ರೆ, ಮೊದಲನೇದು ಫಂಗಲ್ ರೋಗ ಫಂಗಿಸ್ ರೋಗ ಅಂತಾರೆ. ಅದು ಯಾವುದಪ್ಪ ಅಂದ್ರೆ ಬೂದಿ ಕೊಳೆ ಮತ್ತು ಕಲೆ ರೋಗಗಳು, ಎಲೆಗಳಿಗೆ ಕಲೆ ಕುಂದ್ರೋ ರೋಗಗಳು. ಈ ರೋಗನ ತಡೆಯಾಕ ಇದನ್ನು ಬಹುಮುಖ್ಯವಾಗಿ ಸಾಂಪ್ರದಾಯಿಕ ಔಷಧಿ ಮತ್ತು ಕೀಟನಾಶಕ ಅಂತ ಮೊದಲಿನಿಂದ ಇದನ್ನು ಬಳಸ್ಕೊತ ಬರ್ತಾರೆ ಸ್ನೇಹಿತರೆ. ಮತ್ತು ಇದು ಶುಂಠಿ ಬೆಳೆಗಳಿಗೆ ಬಹಳ ಬಹುಮುಖ್ಯ ಔಷಧಿಯಾಗಿದೆ ಸ್ನೇಹಿತರೆ. ಇದು ಮತ್ತು ಏನಪ್ಪ ಅಂತಂದ್ರೆ, ಇದನ್ನು ಈ ಬೋರ್ಡ್ ದ್ರಾವಣ ಬ್ರೋಡೆಕ್ಸ್ ಮಿಕ್ಸರ್ ಯಾವ ರೀತಿ ಎಂದರೇನು ಅನ್ನೋದಾದ್ರೆ ಸ್ನೇಹಿತರೆ, ಬೋರ್ಡ್ ದ್ರಾವಣ ಅಂದರೆ ಈ ಫಂಗಿಸೈಡ್ ದ್ರಾವಣ. ಇದು ಕಾಪರ್ ಸಲ್ಫೇಟ್ ಮತ್ತು ನೀಲಿಗಲ್ಲು ಮತ್ತು ಸ್ಲೈಟ್ ಲೈಮ್, ಇದು ಸುಣ್ಣದ ಮಣ್ಣಿನಿಂದ ಮಿಶ್ರಣ ಆಗಿರ್ತದೆ ಸ್ನೇಹಿತರೆ, ಇದೊಂದು ಬೋರ್ಡ್ ದ್ರಾವಣ. ಮತ್ತು ಎರಡನೇದು ಏನಪ್ಪ ಅಂದ್ರೆ, ಇದು ಗಡ್ಡೆ ಕೊಳೆ ರೈಜಮ್ ರೋಟ್ ಅಂತಾರಲ್ಲ ಸ್ನೇಹಿತರೆ, ಇದನ್ನು ನಿಯಂತ್ರಣ ಮಾಡ್ತೈತಿ. ಶುಂಠಿ ಗಡ್ಡೆಗಳಲ್ಲಿ ಬರುವ ಹಾಳು ಕೊಳೆ ಮತ್ತು ಈ ಹಾಳು ಕೊಳೆಯ ರೋಗ ನಿಯಂತ್ರಣ ಮಾಡ್ತೈತಿ ಸ್ನೇಹಿತರೆ. ಮತ್ತು ಮೂರನೇದು ಏನಪ್ಪ ಅಂದರೆ, ಈ ಎಲೆಗಳಿಗೆ, ಈ ಶುಂಠಿ ಎಲೆಗಳಿಗೆ ಕಲೆ ರೋಗ ಅನ್ನೋದಿರ್ತೈತಿ, ಲೀಪೋ ಸ್ಪಾಟ್ ಬ್ಲೈಟ್ ಅಂತಾರೆ ಸ್ನೇಹಿತರೆ ಇಂಗ್ಲೀಷ್ನಲ್ಲಿ. ಇದನ್ನು ತಡೆಯೋದಾದ್ರೆ ಯಾವ ರೀತಿ ತಡಿತಿತ್ತಪ್ಪ ಅನ್ನೋದಾದ್ರೆ, ಇದು ಈ ಎಲೆಗಳಲ್ಲಿ ಬರುವ ಬಣ್ಣ ಬದಲಾವಣೆ ಕಲೆಗಳನ್ನು ಮತ್ತು ಎಲೆಗಳು ಒಣಗುವಿಕೆ, ಎಲೆಗಳು ಸುಟ್ಟ ಹಾಗೆ ಒಣಗದ ಹಾಗೆ ಇರ್ತಾವೆ ಸ್ನೇಹಿತರೆ. ಈ ಒಣಗುವಿಕೆ ಕಲೆಗಳನ್ನು ಮತ್ತು ಇದನ್ನು ತಡಿತೈತಿ ಸ್ನೇಹಿತರೆ. ಇದು 100% ಈ ಒಣಗುವಿಕೆ, ಎಲೆಗಳ ಒಣಗುವಿಕೆ ಕಲೆಗಳನ್ನು ಇದು ತಡೀತದೆ ಸ್ನೇಹಿತರೆ. ಮೂರನೇದು ಏನಪ್ಪ ಅಂದ್ರೆ, ಇದು ಬ್ಯಾಕ್ಟೀರಿಯಲ್ ಮತ್ತು ಶಿಲೀಂಧ್ರ ರೋಗಗಳ ವಿರುದ್ಧ ರಕ್ಷಣೆ ಮಾಡ್ತೈತಿ ಸ್ನೇಹಿತರೆ. ಇದು ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾ ರೋಗ ಬಂದ್ರೆ ಶುಂಠಿ ಬೆಳೆಗಳಿಗೆ ಇದನ್ನು ರಕ್ಷಣೆ ಮಾಡ್ತೈತಿ. ಮತ್ತು ಸ್ನೇಹಿತರೆ, ಇದು ಇದರೊಳಗೆ ತಾಮ್ರದ ಅಂಶ ಇರೋದರಿಂದ ಗಿಡಗಳ ಮೈಮೇಲೆ ರಕ್ಷಣಾ ಪದರ ಸೃಷ್ಟಿಸ್ತೈತಿ ಸ್ನೇಹಿತರೆ. ಇದ್ರೊಳಗೆ ಈ ತಾಮ್ರದ ಅಂಶ ಇರೋದರಿಂದ ಈ ಗಿಡದ ಮೈ ಮೇಲೆ ಎಲ್ಲ ಈ ರಕ್ಷಣಾ ಪದರಗಳ ಜಾಸ್ತಿ ಸೃಷ್ಟಿಸಿ ಈ ಕೀಟಗಳನ್ನು ಎಲೆಗಳಿಗೆ ಒಳನುಗ್ಗದಂತೆ
ಮತ್ತು ಬೇರುಗಳಿಗೆ ಒಳನುಗ್ಗದಂತೆ ತಡಿತೈತಿ ಸ್ನೇಹಿತರೆ. ಈ ಬೋರ್ಡ್ ದ್ರಾವಣ ಬಳಸುವಂಥ ರೈತರಿಗೆ ಹೇಳೋದಾದ್ರೆ ಸ್ನೇಹಿತರೆ, ಈ ರೀತಿ ನಾವು ಬೋರ್ಡ್ ದ್ರಾವಣವನ್ನು ಈ ಕಡಿಮೆ ಖರ್ಚಿನಲ್ಲಿ ನಾವು ಇದನ್ನು ದ್ರಾವಣವನ್ನು ಉಪಯೋಗ ಮಾಡಿದ್ರೆ ಇಂಥವೆಲ್ಲ ಬೂದು ಕೊಳೆ, ಈ ಎಲೆ ಕಲೆ ರೋಗ, ಈ ಗಡ್ಡೆ ಕೊಳೆ ಇವನ್ನೆಲ್ಲ ನಿಯಂತ್ರಣ ಮಾಡ್ಬೋದು ಸ್ನೇಹಿತರೆ. ಇದು ಮತ್ತು ನಾಲ್ಕನೇದು ಅನ್ನೋದಾದ್ರೆ ಸ್ನೇಹಿತರೆ, ಈ ಗಿಡದ ಆರೋಗ್ಯ ಸುಧಾರಣೆ ಮಾಡ್ತೈತಿ. ಒಳ್ಳೆಯ ಅನಾರೋಗ್ಯ ಇದ್ದ ಗಿಡನೂ ಆರೋಗ್ಯವಾಗಿ ಮಾಡ್ತೈತಿ ಸ್ನೇಹಿತರೆ. ಮತ್ತು ಈ ಗಿಡನ ಹಸನಾಗಿ ಮಾಡ್ತೈತಿ, ಆರೋಗ್ಯವಾಗಿ ಬೆಳೆದು ಉತ್ತಮ ಗಡ್ಡೆ ಮತ್ತು ಉತ್ಪಾದನೆ ಮಾಡುತ್ತದೆ ಸ್ನೇಹಿತರೆ. ಇದನ್ನು ಸಿಂಪಡಣೆ ಮಾಡಿದ್ರೆ ಕ್ರಮೇಣವಾಗಿ ಈ ಉತ್ತಮ ಶುಂಠಿ ಬೆಳೆಗಳಿಗೆ ಗಡ್ಡೆ ಉತ್ಪಾದನೆ ಮಾಡ್ತೈತಿ ಮತ್ತು ರೈತರಿಗೆ ಹೆಚ್ಚಿಗೆ ಇಳುವರಿ ಕೊಡ್ತೈತಿ ಸ್ನೇಹಿತರೆ. ಹೀಗಾಗಿ ರೈತರು ಉತ್ತಮ ಲಾಭನೂ ಪಡಿಬೋದು, ಉತ್ತಮ ಬೆಳೆನೂ ಪಡಿಬೋದು ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿವರೆಗೂ ಸ್ನೇಹಿತರೆ ನನ್ನ ವಿಡಿಯೋಗಳನ್ನ ನೋಡಿದ್ದಕ್ಕಾಗಿ ಮತ್ತು ಇಲ್ಲಿವರೆಗೂ ಕಾಲಾವಕಾಶ ಕೊಟ್ಟು ನನ್ನ ವಿಡಿಯೋಗಳಿಗೆ ಸಮಯ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು.